ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಯಾವ್ದೋ ಟಿಪ್ಪು ಬಗ್ಗೆ ತೋರಿಸ್ತಾ ಇದ್ರು. ಟಿಪ್ಪುನ ಇವರೆಲ್ಲ ಕೆಲವು ಜನ ಎಷ್ಟು ಅವಹೇಳನಕಾರಿಯಾಗಿ ತೋರಿಸ್ತಾರೆ ಅಂದ್ರೆ, ನಾನು ಓದಿರೋಂತ ಪ್ರಕಾರ ಕನ್ನಂಬಾಡಿ ಕಟ್ಟೆ ಪ್ರಾರಂಭ ಮಾಡಿದವನೇ ಅವರು. ಆ ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಅದನ್ನ ಸಂಪೂರ್ಣ ಮಾಡು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಸಂಪೂರ್ಣ ಮಾಡುವಾಗ ಹಣಕಾಸಿನ ತೊಂದರೆ ಬಂದಾಗ ಮನೇಲಿ ಚಿನ್ನ ತಗೊಂಡು ಬಾಂಬೆಗೆ ಮಾಡ್ತಾರೆ. ಗೊತ್ತಾಯ್ತಾ? 1924ರಲ್ಲಿ ಅದು ತಮಿಳುನಾಡಿನವ್ರ ಜೊತೆನಲ್ಲಿ ಅಲ್ಲಿನ ಬ್ರಿಟಿಷ್ ಸರ್ಕಾರ ಇದು ಪ್ರೆಸಿಡೆನ್ಸಿ ಅವ್ರ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡು ಇಷ್ಟು ಇರ್ಬೇಕು ಅಷ್ಟಿರ್ಬೇಕು ಅನ್ನೋ ಡಿಸ್ಪ್ಯೂಟ್ ಬಂದಾಗ ಅವರು ಮಾಡಿಸ್ತಾರೆ. ನಾವು ಅದನ್ನ ಮರಿಬಾರ್ದು. ಅದೇ ಟಿಪ್ಪು 4 ಯುದ್ಧ ಮಾಡ್ತಾನೆ ಬ್ರಿಟಿಷ್ನವ್ರ ಮೇಲೆ. 4 ಯುದ್ಧ ಮಾಡಿ 3ನೇ ಯುದ್ಧದಲ್ಲಿ 1792 ಅವನೇನ್ ಮಾಡ್ತಾನೆ, ಸೋತ್ಬಿಡ್ತಾನೆ. ಆಗ ಸೋತಾಗ 3,30,00,000 ವಾರ್ ಎಕ್ಸ್ಪೆನ್ಸಸ್ ಕೇಳ್ತಾರೆ ಯಾರು ಬ್ರಿಟಿಷ್ನವರು. ಅವನ್ ದುಡ್ಡಿಂದೆ ಅವನ ಮಕ್ಕಳು ನಡ ಇಡ್ತಾರೆ, ತಗೊಂಡು ವೆಲ್ಲೂರು ಜೈಲಲ್ಲಿ ಇಟ್ಟಿರ್ತಾನೆ ಅವ್ರ ಮಕ್ಕಳು. ಆಮೇಲೆ ಅವ್ರನ್ನ ದುಡ್ಡು ಕೊಟ್ಟು ಬಿಡಿಸ್ಕೊಂಡ್ ಬರ್ತಾನೆ. 4ನೇ ಮೈಸೂರು ವಾರ್ 1799 4ನೇ ಮೈಸೂರು ವಾರ್ ಆಗ್ತದೆ. ಆ ಮೈಸೂರು ವಾರಲ್ಲಿ ಅವನು ಮೀರ್ ಸಾಧಕ್ ಕಥೆಯಿಂದ ಅವನು ಸೋತೋಗ್ಬಿಡ್ತಾನೆ. ಮೀರ್ ಸಾಧಕ್ ದ್ರೋಹ ಮಾಡದೇ ಇದ್ರೆ, ಅವನ ಒಂದು ಶಸ್ತ್ರಾಗಾರ ಇದೆಲ್ಲ ಡ್ಯಾಮೇಜ್ ಆಗದೆ ಇದ್ರೆ ಅವನು ಅವಾಗಲೂ ಸೋಲ್ತಾ ಇರ್ಲಿಲ್ಲ. ಅವನ್ನ ಮೋಸದಿಂದ ಅವನನ್ನ ಸೋಲಿಸ್ತಾರೆ. ಮತ್ತೆ ರೇಷ್ಮೆ ಬಂದಿದೆಯಲ್ಲ ನಮ್ಮ ರಾಜ್ಯದಲ್ಲಿ, ರೇಷ್ಮೆಗೆ ಅವನೇ ಜನಕ. ರೇಷ್ಮೆ ಮೊದಲಿನ ಏನು ಬೆಳೆ ಇದೆ, ನಾವದು ಸುಲ್ತಾನ್ ಕಡ್ಡಿ ಅಂತ ಹೇಳಿ ತಂದವನೇ ಅವನು. ಪರ್ಷಿಯಾದಿಂದ ಅವನು ತರಿಸಿಸು ನಮ್ಮನ್ನು ಇದು ಮಾಡುದು. ಇವತ್ತು ನೀವೆಲ್ಲ ರಾಮನಗರ ಅಲ್ಲೆಲ್ಲ ಹೋದ್ರೆ ಬರೀ ಮುಸ್ಲಿಮ್ಸೇ ಜಾಸ್ತಿ ರೇಷ್ಮೆ ವಿಲೇಜರ್ಸ್ ನಡೆಸೋರು, ವ್ಯಾಪಾರ ಮಾಡೋದು ಎಲ್ಲ ಅವರೇ ಜಾಸ್ತಿ. ಅದು ಅಲ್ಲಿಂದ ಬಂದಿರ್ತಕ್ಕಂಥದ್ದು. ಸೊ ಇವೆಲ್ಲ ಟಿಪ್ಪು ಸುಲ್ತಾನ್ ಬಗ್ಗೆ ಇದೆ ಅಂತಕ್ಕಂಥದ್ದು. ಮತ್ತೆ ಅವನು ನಂಜುಂಡೇಶ್ವರ, ಅವನೊಂದು ಆನೆಗೆ ಕಣ್ಣು ಹೋಗ್ತದೆ. ಕಣ್ಣೋದಾಗ ಅವನು ನಂಜುಂಡೇಶ್ವರನಿಗೆ ಅರ್ಕೆ ಮಾಡ್ಕೊಳ್ತಾನೆ. ಅರ್ಕೆ ಮಾಡ್ಕೊಂಡಾಗ ಅವನಿಗೆ ಆನೆಗೆ ಕಣ್ಣೆ ಬರ್ತದೆ. ಆಗ ಅವನು ಇವತ್ತು ಕೂಡ ಒಂದು ಪಚ್ಚೆ ಇವತ್ತು ನಂಜುಂಡೇಶ್ವರನ ಲಿಂಗು ಮೇಲೆ ಇಟ್ಟೆ ಪೂಜೆ ಮಾಡ್ತಾನೆ. ಅವಾಗನೇ ಅವನು ನಂಜುಂಡೇಶ್ವರನಿಗೆ ಹಕ್ಕೀಂ ನಂಜುಂಡಾಹಾಯ್ ಅಂತ ಹೇಳಿ ಅವನೇ ಹೆಸರು ಕೊಡೋದು. ಇವೆಲ್ಲ ಟಿಪ್ಪು ಸುಲ್ತಾನನ ಬಗ್ಗೆ ಇರ್ತಕ್ಕಂಥ ಒಳ್ಳೆಯ ಅಂಶಗಳು. ಅದೆಲ್ಲ ಎಲ್ಲಿ ಅಂತದ್ದು ಕೊಡಗಲ್ಲಿ ಅವನ ಪ್ರಭುತ್ವವನ್ನ ಪ್ರಶ್ನೆ ಮಾಡಿದಾಗ ಅವನು ರೂತ್ಲೆಸ್ ಆಗಿ ಅದನ್ನು ಸಪ್ರೆಸ್ ಮಾಡ್ಲೇಬೇಕಾಗ್ತದೆ. ಇಲ್ಲೆಲ್ಲ ಹಂಗ್ ಮಾಡ್ಬಿಟ್ಟ ಹಿಂಗ್ ಮಾಡ್ಬಿಟ್ಟ ಮಾಡಿರೋದನ್ನು ಹೇಳಿ, ಅವನೇನು ಒಳ್ಳೇದು ಮಾಡಿದಾನೆ ಅದನ್ನು ಹೇಳ್ಬೇಕಲ್ಲ. ನಮ್ಮ ಮಕ್ಕಳುಗಳಿಗೆ ಇತಿಹಾಸ ಸ್ಪಷ್ಟವಾಗಿ ಗೊತ್ತಾಗ್ಬೇಕು. ಯಾವತ್ತು ಇತಿಹಾಸವನ್ನು ತಿರುಚಿ ಹೇಳ್ಬಾರ್ದು. ಅದನ್ನ ಇವತ್ತೆಲ್ಲ ತಿರುಚಿ ಹೇಳ್ತಕ್ಕಂಥದ್ದೇ. ಈಗೆಲ್ಲ ಹಿಂದುತ್ವ ಮಾತೆತ್ತಿದ್ರೆ ಹಿಂದುತ್ವ, ನಾವೇನು ಹಿಂದೂಗಳಲ್ವಾಗಲ್ಲ. ಈಗ ಗೂಡ್ಸೆನೂ ಹಿಂದೂ, ಮಹಾತ್ಮ ಗಾಂಧಿನೂ ಹಿಂದೆ. ಅವನೇನು ಬೇರೆ ನಮ್ಮ ಮಹಾತ್ಮ ಗಾಂಧಿ. ನೀವು ನಿನ್ನೆ ಎಲ್ಲ ಮೊನ್ನೆ ಒಂದು ಪತ್ರಿಕೆಯಲ್ಲಿ ಬರ್ದಿದ್ರಿ, ಅರಸೋರು ಎಲ್ಲ ಲಕ್ಷ್ಮೀಕಾಂತ್ ಓದಿದಿರ್ಬೇಕು ಅಂತ ಅನ್ಕೊಂಡಿದ್ದೀನಿ. ದೇವನೂರು ಮಹಾದೇವ್ ಬರ್ದಿದ್ದಾರೆ, ಪ್ರಜಾವಾಣಿಲಿ ಬಂದಿದೆ. ನಿನ್ನೆ ಇತ್ತು, ಮೊನ್ನೆ ಪೇಪರ್ ಬಂದಿದೆ ನೋಡಿ. ಅಲ್ಲಿ ದೇವಸ್ಥಾನಗಳ ವೈಕಂ ಅಂತ ಊರಲ್ಲಿ ದೇವಸ್ಥಾನ ಸುತ್ತಮುತ್ತ ಇರೋ ರಸ್ತೆನೂ ಕೂಡ ಯಾರು ಶೂದ್ರರು ಓಡಾಡಂಗಿಲ್ಲ. ವೈಕಂ ಅಂತ ಅಲ್ಲಿ ಯಾರೋ ಒಬ್ಬ ಲಾಯರ್ ಇರ್ತಾನೆ, ಶೂದ್ರ ಜಾತಿ ಸೇರಿದವನು. ಅವನ ಕಾರನ್ನು ಕೂಡ ಆ ರಸ್ತೆ ದೇವಸ್ಥಾನದ ಒಳಗಡೆ ಅಲ್ಲ, ಆ ದೇವಸ್ಥಾನದ ಪಕ್ಕದಲ್ಲಿರೋ ರಸ್ತೆಯಲ್ಲೂ ಕೂಡ ತಿರುಗಾಡಂಗಿಲ್ಲ. ಆ ಸಂಬಂಧದಲ್ಲಿ ಇವರು ಮಹಾತ್ಮ ಗಾಂಧಿಯವರು ಚರ್ಚೆ ಮಾಡಕ್ ಹೋಗ್ತಾರೆ. ಅವರನ್ನ ನಂಬುದ್ರೆ ಅವನು ಆಚೆ ಜಗಲಿ ಮೇಲೆ ಕೂಡಿಸಿ ಇವ್ರು ಒಳಗಡೆ ಕೂತ್ಕೊಂಡು ಮಾತಾಡ್ತಾರೆ. ಮಹಾತ್ಮ ಗಾಂಧಿನೂ ಕೂಡ ಮನೆ ಒಳಗಡೆ ಸೇರಿಸೋದಿಲ್ಲ ಅವರು. ಇದು ಇರ್ತಕ್ಕಂಥ ಇತಿಹಾಸಗಳನ್ನ ನಾವು ಅವನಿಗೆ ಮನೆಯ ಇವರು ಅಂತೇಳಿ ಗಾಂಧಿನ ಹೊರಗಡೆ ಜಗಲಿ ಮೇಲೆ ಕೂಡಿಸ್ತಾನೆ. ಇವ್ರು ನಂಬುದ್ರೆ ಒಳಗಡೆ ಕೂತ್ಕೊಂಡು ಮಾತಾಡ್ತಾನೆ ಅವ್ರ ಹತ್ರ. ನಿನ್ನೆ ಎಲ್ಲ ಮೊನ್ನೆ ದೇವನೂರು ಮಹಾದೇವ್ ಪ್ರಜಾವಾಣಿನಲ್ಲಿ ಬಂದಿದ್ದಾರೆ ನೋಡಿ. ಸೊ ಹೀಗೆ ಇವೆಲ್ಲ ಇತಿಹಾಸಗಳು ಹೆಂಗೆ ಜನರನ್ನ ಶೋಷಣೆ ಮಾಡಿದ್ದಾರೆ, ಹೆಂಗೆ ಮಹಾತ್ಮ ಗಾಂಧಿ ಅಂತವನ್ನೇ ಇವರು ತಗೊಂಡೋಗಿ ಜಗಲಿ ಮೇಲೆ ಕೂಡಿಸ್ತಾನೆ ಒಬ್ಬ ನಂಬುದ್ರಿ ಅಂತ ಹೇಳಿದ್ರೆ ನಾವು ಏನಂತ ಹೇಳಿ ನಿಮ್ಮನ್ನು ನಮ್ಮನ್ನು ಸೇರಿಸ್ತಾರ ಒಳಕ್ಕೆ.